ಸನಕಾದಿಗಳು ಅಂತಂದರೆ ಸನ್ಯಾಸಿಗಳು ಮಾತ್ರ ಆಗ್ತಿದ್ರು. ಸನಂದನಾದಿಗಳು ಅಂತಂದರೆ ಸನಂದನ, ನಂದನದಿಂದ ಕೂಡಿದವರು, ನಂದನನಿಂದ ಕೂಡಿದವರು ಸನಂದನರು. ಅಂದರೆ ವಸಿಷ್ಠಾದಿ ಋಷಿಗಳು ಅವರೆಲ್ಲ ಮಕ್ಕಳುಳ್ಳವರು. ಸನ್ಯಾಸಿಗಳಿಗೆ ಮಕ್ಕಳು ಇರೋದಿಲ್ಲ ಅಂದರೆ ಇವರು ಬಾಲ ಸನ್ಯಾಸಿಗಳಿಗೆ. ಅಂಥ ಸನ್ಯಾಸಿಗಳನ್ನು ಸನಕಾದಿಗಳು ಅಂತ ತಗೊಂಡು ಸನಂದನಾದಿಗಳು ಅಂತ ಹೇಳೋದ್ರಿಂದ ಇವರು ಅರ್ಥ ಆಗ್ತಾರೆ, ಅವರೂ ಸಿಗ್ತಾರೆ. ಈ ದೃಷ್ಟಿಯಿಂದ ಸನಂದನಾದಿ ಅನ್ನೋ ಶಬ್ದ ಬಂದಿದೆ. ಗೃಹಸ್ಥಾಶ್ರಮಿಗಳಾದ ವಸಿಷ್ಠಾದಿಗಳು ಅಂತಲೂ ಅರ್ಥ ಮಾಡಬೇಕು. ಸೂರ್ಯವಂಶ ಚಂದ್ರವಂಶದ ರಾಜರುಗಳ ಕಥೆ ಹೇಳಿ ಚಂದ್ರವಂಶದ ರಾಜರ ಚರಿತ್ರೆ ಹೇಳ್ತಾ ವಸುದೇವನ ಮಗ ಶ್ರೀಕೃಷ್ಣ ಅವತಾರ ಮಾಡಿದ ಅಂತ ವಿಚಾರ ಬರ್ತದೆ. ಕೃಷ್ಣಾವತಾರದಲ್ಲಿ ಪ್ರಧಾನವಾಗಿ ಕೃಷ್ಣ ಮಾಡಿದ್ದೇನು? ಅರ್ಘ್ಯ ಕೊಡುವಾಗಲೇ ಹೇಳ್ತೇವೆ, ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ. ಮೊದಲು ಕೃಷ್ಣ ಮಾಡಿದ್ದು ಕಂಸವಧೆ. ಅರಿಷಡ್ವರ್ಗಗಳಲ್ಲಿ ಮೊದಲಿರೋದು ಯಾವುದು? ಅರಿಷಡ್ವರ್ಗ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಅದೆಲ್ಲ 6 ಅರಿಗಳು. ಅದಕ್ಕೆ ಮೂಲಭೂತವಾದದ್ದು ಕಾಮ, ಆಸೆ. ಎಲ್ಲ ಆಸೆಯಿಂದಲೇ ಬರೋದು. ಆಸೆ ಇಡದೇ ಇದ್ದಾಗ ಕೋಪ, ಆಸೆಯಿಂದಲೇ ಲೋಭ, ಮದ, ಮಾತ್ಸರ್ಯ. ಎಲ್ಲ ಆಸೆಯಿಂದ ಹಣ ಸಂಪಾದನೆ ಆದಾಗ ಮದ ಮಾತ್ಸರ್ಯಗಳೆಲ್ಲ ಬರಲಿಕ್ಕೆ ಸಾಧ್ಯ. ತನಗೊಂದು ಆಸೆ ಇರ್ತದೆ, ಅದು ಈಡೇರಲಿಲ್ಲ, ಇನ್ನೊಬ್ಬನಿಗೆ ಈಡೇರಿತು, ಮಾತ್ಸರ್ಯ ಉಂಟಾಗ್ತದೆ. ನನಗೆ ಹಾಕಲಿಲ್ಲ, ಅವನಿಗೆ ಹಾಕಿದರು ಅಂತಂದಾಗ ಮಾತ್ಸರ್ಯ ಬರ್ತದೆ. ನಮಗೂ 2 ಲಡ್ಡು ಹಾಕಿ ಅವನಿಗೂ ಹಾಕಿದರೆ ಯಾರೂ ಮಾತ್ಸರ್ಯ ಪಡಲ್ಲ. ಇಲ್ಲ, ಬೇಕು ಅಂತ ನಾ ಕಾಯ್ತಾ ಕೂತಿದ್ದೆ, ನಂಗೆ ಹಾಕಿದೆ ಅವನಿಗೆ ಹಾಕಿದ ಅಂತ ಅವನ ಮೇಲೆ ಹೊಟ್ಟೆ ಕಿಚ್ಚು ಬರ್ತದೆ. ನಮಗೆ ಪೂರ್ತಿ ಹಾಕಿದಾಗ ಇನ್ನೊಬ್ರು ಎಷ್ಟು ಬೇಕಾದ್ರೆ ಹಾಕಿಸ್ಕೊಳ್ಳಿ, ಆವಾಗ ಯಾರೂ ಸಂಕಟ ಪಡಲ್ಲ. ಬಡಿಸುವಾಗ ಆಕ್ರಮ. ಎಲ್ಲದಕ್ಕೂ ಮೂಲ, ಎಲ್ಲ ಪಾಪಗಳಿಗೆ ಮೂಲ, ಅರಿಷಡ್ವರ್ಗಕ್ಕೂ ಮೂಲ ಕಾಮ. ಆ ಕಾಮದ ಪ್ರತಿನಿಧಿನೇ ಕಂಸ. ಆದ್ದರಿಂದ ಅರಿಷಡ್ವರ್ಗಗಳಿಗೆ, ಎಲ್ಲ ಪಾಪಕೃತ್ಯಗಳಿಗೆ ಮೂಲಭೂತನಾದವನು ಕಂಸ. ಅಲ್ಲಿಂದಲೇ ಪ್ರಾರಂಭ ಆಯಿತು ಕೃಷ್ಣನ ಭೂಭಾರ ಹರಣ. ಅದಕ್ಕೆ ಜಾತಃ ಕಂಸವಧಾರ್ಥಾಯ, ಕಂಸವಧೆಗೆ ಅವತಾರ ಮಾಡಿದವನು ಅಂತ ಹೇಳ್ತಾರೆ. ಯಾಕೆ ಅವನು ಕಾಮ ಪ್ರತಿನಿಧಿ ಅಂತಂದರೆ, ಕಾಲನೇಮಿ ಅಂತ ಒಬ್ಬ ಇದ್ದ ಅಸುರ. ಭಗವಂತನೇ ಕೊಂದ ಕಾಲನೇಮಿಯನ್ನು ಕೊಂದ. ಆ ಸತ್ತು ಹೋದಂಥ ಕಾಲನೇಮಿನೇ ಮತ್ತೆ ಪುನಃ ಕಂಸನಾಗಿ ಹುಟ್ಟಿದ. ಆದ್ದರಿಂದ ಕಾಲನೇಮಿ ಅವನೇ ಕಂಸ. ಕಾಲನೇಮಿ ಯಾರು ಅಂತಂದರೆ, ಮನಸ್ಸಿನಲ್ಲಿ ದುಷ್ಟ ಕಾಮನೆಯನ್ನು ಹುಟ್ಟಿಸ್ತಕ್ಕಂಥ ಅಸುರನೇ ಕಾಲನೇಮಿ. ಮನಸ್ಸಿನಲ್ಲಿ ಕೆಟ್ಟ ಬಯಕೆ, ಒಳ್ಳೆ ಬಯಕೆ ಬಂದರೆ ಅದು ರುದ್ರದೇವರಿಂದ ಬರೋದು. ಕೆಟ್ಟ ಆಸೆಗಳು, ಕೆಟ್ಟ ಬಯಕೆಗಳು ಮನಸ್ಸಿಗೆ ಬಂತು, ಕಿರಿಕಿರಿ ಆಯಿತು, ಮನಸ್ಸಿಗೆ ಏನಾದರೂ ತುಂಬ ಡಿಪ್ರೆಷನ್ ಆಯಿತು ಅಂತಂದರೆ ಆವಾಗ ಕಂಸ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ಕೃಷ್ಣನ ಸ್ಮರಣೆ ಮಾಡಬೇಕು. ಕೃಷ್ಣವರ್ಣಂ ಕಲವು ಕೃಷ್ಣಂ. ಕಲಿಯುಗದಲ್ಲಿ ವಿಶೇಷ ಕೃಷ್ಣನ ಆರಾಧನೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಈ ಮನಸ್ಸಿಗೆ ಅಶಾಂತಿನೇ ಜಾಸ್ತಿ. ಎಲ್ಲರೂ ಹೇಳೋದದೆ, ಎಲ್ಲ ಇದೆ, ದೇವರೆಲ್ಲ ಕೊಟ್ಟಿದ್ದಾನೆ, ಮನಸ್ಸಿಗೆ ನೆಮ್ಮದಿ ಒಂದು ಕೊಟ್ಟಿಲ್ಲ ಅಂತ. ಏನು ಮಾಡಬೇಕು ತೊಗೊಂಡ್ರು? ಆ ನೆಮ್ಮದಿ ಬರೋದೇ ರುದ್ರದೇವರಿಂದ. ಮನಸ್ಸು ಹಾಳಾಗೋದು, ಅದಕ್ಕೆ ಕಿರಿಕಿರಿ ಆಗೋದೇ ಕಾಲನೇಮಿಯಿಂದ, ಕಂಸನಿಂದ. ಕೃಷ್ಣನನ್ನು ಅದಕ್ಕೆ ವಿಶೇಷ ಆರಾಧನೆ ಮಾಡಬೇಕು ಅಂತ ಆಚಾರ್ಯರು ಎಲ್ಲ ವ್ರತಗಳ ಪೈಕಿ ವಿಶೇಷ ಕೃಷ್ಣಾಷ್ಟಮಿ ವ್ರತ ಹೇಳ್ತಾರೆ. ಕೃಷ್ಣನನ್ನು ಪೂಜೆ ಮಾಡಿರಿ, ಕಲಿಯುಗದಲ್ಲಿ ಮನಸ್ಸು ಶಾಂತವಾಗಿರ್ತದೆ. ಕಾಲನೇಮಿ ಕಂಸನನ್ನು ಕೊಲ್ಲುವವನು ಅವನು. ಹೀಗೆ ಕೃಷ್ಣ ಅವತಾರ ಮಾಡಿದ್ದೇ ಕಂಸನ ವಧೆಗೋಸ್ಕರವಾಗಿ. ಅಂದರೆ ಇದರಿಂದ ಏನು ತೋರಿಸ್ತಾನೆ ಅಂದರೆ, ನಾನು ಕಾಮಾದಿ ದೋಷ ದೂರ. ಆಸೆ, ಕಾಮ ಅಂದರೆ ಆಸೆ, ಅದರ ಪ್ರತಿನಿಧಿನೇ ಕಂಸ, ಕಾಲನೇಮಿ ಕಂಸ. ಅವನನ್ನು ಕೊಂದದ್ರಿಂದ ನನಗಿದು ಯಾವುದೂ ಕೂಡ ಇಲ್ಲ ಅಂತ ತೋರಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಏನೇನು ಕೃಷ್ಣನ ಲೀಲೆಗಳಲ್ಲಿ ಏನು ಭಾವ ಅಡಗಿದೆ, ಏನು ಭಾವ ತುಂಬಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಹಿಂದಿನವರು ಬರೆದಿಟ್ಟಿದ್ದಾರೆ. ಸಾಧ್ಯವಾದಷ್ಟು ಅದನ್ನು ಹುಡುಕಿ ತೆಗಿಬೇಕು. ಮಹಾಭಾರತನೂ ಅಷ್ಟೇ, ಕೃಷ್ಣನ ಕಥೆನೂ ಅಷ್ಟೇ, ಎಲ್ಲವೂ ಕೂಡ ಭಾವಪೂರ್ಣವಾದದ್ದು. ಆಚಾರ್ಯರು ಹೇಳ್ತಾರೆ ಮಹಾಭಾರತದ ಬಗ್ಗೆ, ಬರೀ ಮೇಲ್ನೋಟದ ಕಥೆ ಅಲ್ಲ. ಮಹಾಭಾರತ ಅಂತಂದರೆ ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಸಮಗ್ರ ಭಾರತವೂ ಕೂಡ ಅಧ್ಯಾತ್ಮನಿಷ್ಠವಾಗಿದೆ. ಅಧ್ಯಾತ್ಮನಿಷ್ಠ ಅಂತಂದರೆ ಅದಕ್ಕೆ ಹೊಸ ಅರ್ಥನೇ ಇದೆ, ಆಧ್ಯಾತ್ಮಿಕ ಅರ್ಥ. ಅದನ್ನು ನೀವು ತಿಳ್ಕೊಳ್ಳಿ. ಕೃಷ್ಣನ ಚರಿತ್ರೆ ಹಾಗೆ. 3 ಕಡೆ ಇದ್ದ ಕೃಷ್ಣ. ಮಧುರೆಯಲ್ಲಿ ಹುಟ್ಟಿದ, ನಂದಗೋಕುಲದಲ್ಲಿ ಬೆಳೆದ, ಅಲ್ಲಿಂದ ವೃಂದಾವನಕ್ಕೆ ಹೋದ. ಏನಿದರ ಅರ್ಥ? ತ್ರಿಧಾಮ ಅಂತ ಪರಮಾತ್ಮನಿಗೆ ಹೆಸರು. 3 ಧಾಮ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂಥ ತ್ರಿಧಾಮನೇ ಈ ಪರಮಾತ್ಮ ಅಂತ ತೋರಿಸಲಿಕ್ಕೆ 3 ಸ್ಥಳಗಳನ್ನು ಆರಿಸ್ಕೊಂಡಿದ್ದಾನು ಭಗವಂತ. ಹೀಗೆ ಪ್ರತಿಯೊಂದು. ಬೆಣ್ಣೆ ಕದ್ದ, ಬೆಣ್ಣೆ ಬಹಳ ಇಷ್ಟ ಶ್ರೀಕೃಷ್ಣನಿಗೆ. ಏನರ್ಥ? ವಾಯುದೇವರು ಅಂದರೆ ಅತ್ಯಂತ ಪ್ರಿಯರು ಅಂತ ಅರ್ಥ. ಅದಕ್ಕೆ ಬೆಣ್ಣೆ ಕದ್ದ ಅಂತ. ಯಾಕೆ ಅಂದರೆ ಬೆಣ್ಣೆಯಲ್ಲಿ ವಾಯುದೇವರು ಅದಕ್ಕೆ ಅಭಿಮಾನಿಗಳು. ಒಂದೊಂದಕ್ಕೂ ಒಬ್ಬೊಬ್ಬರು ಅಭಿಮಾನಿ. ಅನ್ನಾಭಿಮಾನಿ ಚಂದ್ರ ಇದ್ದ ಹಾಗೆ ಬೆಣ್ಣೆಗೆ ಅಭಿಮಾನಿ ವಾಯುದೇವರು. ಅದಕ್ಕೆ ಬೆಣ್ಣೆ ಮುದ್ದೆಯಲ್ಲಿ ಕೃಷ್ಣನಿಟ್ಟು ದಾನ ಕೊಡ್ತಿರ್ತಾರೆ. ಬೆಣ್ಣೆ ಮುದ್ದೆ ಒಳಗೆ ಡೊಗ್ಗಾಲ ಕೃಷ್ಣನ ಬಚ್ಚಿಟ್ಟು ಕೊಡ್ತಾರೆ. ಬೆಣ್ಣೆಯಲ್ಲೇ ಅಲಂಕಾರ ಮಾಡ್ತಾರೆ. ಯಾಕೆ? ವಾಯುದೇವರ ಮೇಲೆ ಬಹಳ ಪ್ರೀತಿ. ಯಾಕೆ ವಾಯುದೇವರ ಮೇಲೆ ಪ್ರೀತಿ?
ಭಗವಂತನ ಗುಣಪೂರ್ಣತ್ವವನ್ನು ಸಮರ್ಥನೆ ಮಾಡಿದವರು ವಾಯುದೇವರು. ನಿರ್ಗುಣ ನಿರ್ಗುಣ ನಿರಾಕಾರ ಅಂತ ಎಲ್ಲರೂ ಹೇಳುವಾಗ ವಾಯುದೇವರೇ ಪರಮಾತ್ಮನನ್ನು ಗುಣಪೂರ್ಣ ಅಂತ ತೋರಿಸಿದವು. ವೇದ ಹೇಳ್ತದೆ, ಭಗವಂತ ನಿಮ್ಮ ಮೇಲೆ ಪ್ರೀತನಾಗಬೇಕಾದ್ರೆ ಮುಖ್ಯವಾಗಿ ಗುಣಪೂರ್ಣ ಅಂತ ತಿಳ್ಕೊಳ್ರಿ ಸಾಕು. ಅಷ್ಟು ತಿಳ್ಕೊಂಡ್ರೆ, ಅಷ್ಟನ್ನು ಹೇಳಿದರೆ ಎಷ್ಟು ಪ್ರೀತಿ ಆಗ್ತದೋ ಇನ್ಯಾವುದರಿಂದಲೂ ಅಷ್ಟು ಪ್ರೀತಿ ಇಲ್ಲ. 4ನೇ ಸ್ಕಂದದಲ್ಲಿಯೂ ಬರ್ತದೆ, ಒಳ್ಳೆ ಆಕಳು ತುಪ್ಪ ತಂದು, ಅದರಲ್ಲಿ ಒಳ್ಳೆ ತುಪ್ಪನೇ ತಂದು ಅಗ್ನಿಗೆ ಹಾಕುವಾಗ ಅಲ್ಲಿ ಭಗವಂತ ಎಷ್ಟು ತೃಪ್ತನಾಗ್ತಾನೋ ಅದಕ್ಕಿಂತ ಹೆಚ್ಚು ತೃಪ್ತಿ ಬ್ರಾಹ್ಮಣರು ಒಂದೊಂದು ತುತ್ತು ಬಾಯಿಗೆ ಇಟ್ಟುಕೊಳ್ಳುವಾಗ ಆಗ್ತದೆ. ಅಂಥ ಪ್ರೀತಿ ಭಗವಂತನಿಗೆ ಆಗ್ತದಂತೆ. ಬ್ರಾಹ್ಮಣಾಗ್ನಿಯಲ್ಲಿ ವಿಪ್ರಾಗ್ನಿಯಲ್ಲಿ ಹೋಮ ಮಾಡುವಾಗ ಒಂದೊಂದು ತುತ್ತು ಇಟ್ಟುಕೊಳ್ಳುವಾಗ ಅಷ್ಟು ಸಂತೋಷ ಪಡ್ತಾನಂತೆ ಪರಮಾತ್ಮ, ಬರೀ ಅಗ್ನಿಯಲ್ಲಿ ತುಪ್ಪ ಹಾಕೋದಕ್ಕಿಂತ ಅಂತ ಉಂಟು. ಹೀಗೆ ಭಗವಂತ ಅತ್ಯಂತ ಪ್ರೀತನಾಗೋದು ಬ್ರಾಹ್ಮಣರ ಮೇಲೆ. ಅವರು ಒಂದು ತುತ್ತು ಬಾಯಿಗೆ ಯಾಕಷ್ಟು ಪ್ರೀತಿ? ಆ ಬ್ರಾಹ್ಮಣರೇ ಭಗವಂತನನ್ನು ಗುಣಪೂರ್ಣ ಅಂತ ಸಾರಿದರು. ಎಲ್ಲ ಕಡೆ ಸಾರುವವರೇ ಅವರು ಗುಣಪೂರ್ಣ ಗುಣಪೂರ್ಣ ಅಂತ ಪ್ರಚಾರ ಮಾಡುವರು. ಸನಕಾದಿಗಳು ಭಗವಂತನ ಮನೆಗೆ ಮಂದಿರಕ್ಕೆ ಹೋಗುವಾಗ ಜೈವಿಜಯರು ತಡೆದರು. ಜೈವಿಜಯರು ತಡೆದಾಗ ಪರಮಾತ್ಮ ಬರ್ತಾನೆ, ಬಂದು ಆ ಸನಕಾದಿಗಳ ಹತ್ರ ಹೇಳ್ತಾನೆ, ನೀವೇನು ಜೈವಿಜಯರಿಗೆ ಶಾಪ ಕೊಟ್ಟಿದ್ದೀರಿ, ಭೂಮಿಯಲ್ಲಿ ಹುಟ್ಟ್ರಿ ಅಂತ ನಾನು ಅನುಮೋದನೆ ಮಾಡ್ತೇನೆ ಎಂದ ಪರಮಾತ್ಮ. ನಾನು ಅನುಮೋದನೆ ಮಾಡ್ತೇನೆ, ಯಾಕೆಂದರೆ ನೀವು ಬ್ರಾಹ್ಮಣರು, ನಿಮ್ಮನ್ನು ಒಳಗಡೆ ಬಿಡದೆ ಹೊರಗಡೆ ತಡೆದು ಬಾಗಿಲಲ್ಲಿ ನಿಲ್ಲಿಸೋದು ಅಂದರೆ ಏನರ್ಥ? ನಿಮ್ಮಿಂದಲೇ ನನಗೆ ಪಬ್ಲಿಸಿಟಿ ಬಂದಿರೋದು ಅಂತಾನೆ. ನನ್ನ ಗುಣಗಾನ ಮಾಡಿದರೆ ಸಾಕು, ಒಂದು ನಾಮ ಕೀರ್ತನೆ ಮಾಡಿದರೆ ಸಾಕು, ಪಾಪ ಪರಿಹಾರ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಅಂತ ನೀವು ಹೇಳಿದ್ರಿಂದಲೇ ಎಲ್ಲರೂ ನನ್ನ ನಾಮ ಕೀರ್ತನೆ ಮಾಡ್ತಿದ್ದಾರೆ. ನೀವು ಹೇಳದೆ ಹೋಗಿದ್ದರೆ ಯಾರಿಗೆ ಗೊತ್ತಾಗ್ತಿತ್ತು? ನನ್ನ ನಾಮಕ್ಕೆ ಇಷ್ಟು ಮಹತ್ವ ಇದೆ ಅಂತ ಯಾರಿಗೆ ಗೊತ್ತಾಗ್ತಿತ್ತು? ಆದ್ದರಿಂದ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ, ನೀವಲ್ವೇ ನಮಗೆಲ್ಲ ಕಡೆ ಪ್ರಚಾರ ತಂದು ಕೊಟ್ಟವರು. ಎಂಥ ದೊಡ್ಡ ಮಾತಾಡ್ತಾನೆ. ಪುರಾಣ ಹೇಳಿದರೆ ಇಷ್ಟು ದೊಡ್ಡ ಮಾತು ಪರಮಾತ್ಮಂದು. ನೀವು ನನಗೆ ಪಬ್ಲಿಸಿಟಿ ಕೊಟ್ಟವರು, ನಿಮ್ಮಿಂದಲೇ ನನಗೆ ಕೀರ್ತಿ ಪ್ರಚಾರ ಆಗಿ ಹೋಯಿತು. ಅಂಥ ನಿಮ್ಮನ್ನು ನನ್ನ ಮನೆ ಒಳಗೆ ಬಿಡದಿದ್ದರೆ ಏನರ್ಥ? ನೀವು ಕೊಟ್ಟ ಶಾಪ ಸರಿಯಾಗೇ ಇದೆ ಅಂದ್ಬಿಟ್ಟ ಪರಮಾತ್ಮ. ನಾರದರು ಒಂದು ಸಲ ಪರಮಾತ್ಮನ ಮನೆಗೆ ಬಂದಾಗ ನಾರದರನ್ನ ಕೂಡಿಸಿ ಪಾದ ತೊಳಿತಾನೆ ಭಗವಂತ. ನಾರದರ ಪಾದ ತೊಳಿತಾನೆ. ಆಗ ನಾರದರು ಹೇಳ್ತಾರೆ, ನಿನಗೆ ಬ್ರಹ್ಮಣ್ಯ ದೇವ ಅಂತ ಬಿರುದು ಕೊಟ್ಟಿದ್ದಾರಲ್ಲ, ಸಾರ್ಥಕ ಆಯಿತು ಅಂತ. ಅಷ್ಟು ಬ್ರಾಹ್ಮಣರನ್ನೇ ದೇವ ಅಂತ ತಿಳ್ಕೊಂಡವು ಅವನಂತ ಪರಮಾತ್ಮ ಅಂತ. ಭೃಗು ಋಷಿಗಳು ಕಾಲಿಲಿ ಒದ್ರೆ, ಪರಮಾತ್ಮನ ವೈಷ್ಠ ಸ್ಥಳಕ್ಕೆ ಒದ್ರೆ, ಲಕ್ಷ್ಮೀದೇವಿ ಕೈಯಿಂದ ಬಿಸಿನೀರು ತರಿಸಿ ಆ ಪಾದ ತೊಳೆದು ತಾನು ಪ್ರೋಕ್ಷಣೆ ಮಾಡಿಕೊಂಡು ವೈಕುಂಠಕ್ಕೆಲ್ಲ ಪ್ರೋಕ್ಷಣೆ ಮಾಡಿದ್ರಂತೆ. ಲಕ್ಷ್ಮೀದೇವಿಗೂ ಮಾಡಿದ್ರಂತೆ. ಅದಕ್ಕೆ ಲಕ್ಷ್ಮೀದೇವಿಗೆ ಸಿಟ್ಟು ಬಂತಂತೆ. ನಿಮ್ಮ ಎದೆಯಲ್ಲಿ ನಾನು ಕೂತಿದ್ದೀನಿ, ಅವ್ರು ಒದ್ದೇಟು ನನಗೆ ಬಿದ್ದಿದೆ, ನನಗೊದ್ದವ್ರಿಗೆ ಪಾದ ತೊಳೆದು ಮತ್ತು ಅದೇ ಪಾದದ ನೀರು ನನಗೆ ಸಿಡಿಸ್ತಿದ್ದೀರಿ, ಯಾಕಿರ್ಬೇಕು ನಿಮ್ಮ ಜೊತೆಗೆ ಅಂತ ಕೊಲ್ಲಾಪುರಕ್ಕೆ ಬಂದಂತೆ. ಹೋದರೂ ಇದೆಲ್ಲ ಗೊತ್ತಿದೆ ಪರಮಾತ್ಮನಿಗೆ, ಇಷ್ಟ ಆಗೇ ಆಗ್ತದೆ, ಅನರ್ಥ ಮುಂದೆ ಅಂತ ಗೊತ್ತಿತ್ತು. ಆದರೂ ಸಿಡಿಸಿಬಿಟ್ಟ. ಅವ್ರ ಎದುರುಗಡೆ ಏನೂ ಆಗಬಾರ್ದು ಅಂತ, ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂತ. ಹೀಗೆ ಭಗವಂತ ಆ ರೀತಿ ಬ್ರಾಹ್ಮಣರ ಮೇಲೆ ಅಷ್ಟು ಪ್ರೀತಿ ಯಾಕೆ? ತನ್ನ ಗುಣಪೂರ್ಣತ್ವವನ್ನು ಹೇಳಿದ್ದಾರೆ ಅಂತ. ಬ್ರಾಹ್ಮಣರು ಗುಣಪೂರ್ಣತ್ವವನ್ನು ಪ್ರಚಾರ ಮಾಡಲಿಕ್ಕೆ ಕಾರಣ ಯಾರು? ವಾಯುದೇವರು ಬಂದು ಭಗವಂತ ಗುಣಪೂರ್ಣ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿದರು. ಆದ್ದರಿಂದ ವಾಯುದೇವರ ಮೇಲೆ ಬಹಳ ಪ್ರೀತಿ. ವಾಯುದೇವರ ಮೇಲೆ ಅಷ್ಟು ಪ್ರೀತಿ ಇದ್ದದ್ರಿಂದಲೇ ಬೆಣ್ಣೆ ಮೇಲೆ ಪ್ರೀತಿ. ಮಾರುತನು ನವನೀತದೊಳು ಅಂತಾರೆ ಜಗನ್ನಾಥದಾಸ. ವಾಯುದೇವರು ಬೆಣ್ಣೆ ಒಳಗಿದ್ದಾರೆ. ಆದ್ದರಿಂದ ಬೆಣ್ಣೆ ಅನ್ನೋದು ವಾಯುದೇವರ ಮೂರ್ತಿ ಇದ್ದ ಹಾಗೆ. ಹಾಗಾಗಿ ಭಗವಂತ ಬೆಣ್ಣೆ ಕದ್ದ ಅಂತ ಇವೆಲ್ಲ ದಶಮಸ್ಕಂಧದಲ್ಲಿ ಭಗವಂತನ ಚರಿತ್ರೆಯ ಅಂತರಾರ್ಥಗಳು ಇವೆಲ್ಲ. ದೇವಕಿ ಗರ್ಭದಲ್ಲಿ ಅವತಾರ ಮಾಡುವಾಗ ಪರಮಾತ್ಮ ದೇವಕಿ ಗರ್ಭದಲ್ಲಿದ್ದ. ಆಗ ಬ್ರಹ್ಮಾದಿಗಳೆಲ್ಲ ಬಂದು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಿಗಳು ಸ್ತೋತ್ರ ಮಾಡ್ತಾರೆ, ಸ್ವಾಮಿ ನೀನು ಜ್ಞಾನಮೂರ್ತಿಯಾಗಿದ್ದಿ. ದ್ಯುಮನ್ ಅಂತಂದರೆ ಜ್ಞಾನಸ್ವರೂಪಿ ನೀನು. ನಿನ್ನ ಭಕ್ತರಾಗಿರ್ತಕ್ಕಂಥ ಜ್ಞಾನಿಗಳು ಸಂಸಾರ ಸಾಗರವನ್ನು ದಾಟಲಿಕ್ಕೆ ಒಂದು ನೌಕೆಯನ್ನು ಕಂಡುಹಿಡಿದಿದ್ದಾರೆ ಜ್ಞಾನಿಗಳು. ಅದು ಯಾವ ನೌಕೆ? ನಿನ್ನ ಪಾದಾರವಿಂದ ಅನ್ನುವಂಥ ನೌಕೆ. ನಿನ್ನ ಪಾದವೆಂಬ ನೌಕೆಯನ್ನು ಆಧರಿಸಿ ಅವಲಂಬಿಸಿ ಈ ಸಂಸಾರ ಸಾಗರವನ್ನು ದಾಟಿದ್ದಷ್ಟೇ ಅಲ್ಲ, ಉಳಿದವರು ದಾಟಲಿ ಅಂತ ಹೇಳಿ ಆ ನೌಕೆಯನ್ನು ಆ ಜ್ಞಾನಿಗಳು ತಮ್ಮ ಶಿಷ್ಯರಿಗಾಗಿ ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋದದ್ದು ಮಾತ್ರ ಅಲ್ಲ, ನೌಕೆಯನ್ನು ತೊಗೊಂಡು ಹೋಗಿದ್ದಾರೆ. ಹೀಗೆ ಸ್ತೋತ್ರ ಮಾಡ್ತಿದ್ದಾರೆ. ಜ್ಞಾನಿಗಳು ಸಂಸಾರ ಸಾಗರ ದಾಟಲಿಕ್ಕೆ ನಿನ್ನ ಪಾದವೆಂಬ ನೌಕೆಯನ್ನು ಉಪಯೋಗಿಸ್ಕೊಂಡ್ರು, ಅದರಿಂದ ದಾಟಿದ ಮೇಲೆ ಇನ್ನೊಬ್ರಿಗೆ ಕಳಿಸ್ಬೇಕಲ್ಲ, ದೋಣಿಯನ್ನು ತೊಗೊಂಡು ಹೋಗ್ಬಿಟ್ರು ಸೀದಾ. ಅದಕ್ಕೆ ಶಿಷ್ಯರಿಗೂ ಕಳಿಸಿದರು, ಅವರು ದಾಟಲಿ ಅಂತ. ತಾವೂ ತೊಗೊಂಡೋದ್ರಂತ. ಮೋಕ್ಷಕ್ಕೆ ಹೋಗಿ ಆ ದೋಣಿಯನ್ನು ಸಂಸಾರಿಗಳಿಗೆ ಮತ್ತೆ ಕಳಿಸಿ ತಾವೂ ತೊಗೊಂಡು ಹೋದರು. ಒಗಟಿನ ಹಾಗೆ ಸ್ತೋತ್ರ ಇವೆಲ್ಲ. ಇದೆಂಥ ನೌಕೆ ಇದು? ಅದಕ್ಕೆ ಮಧ್ವಾಚಾರ್ಯ ಬರೀತಾರೆ, ಇದು ವಿರುದ್ಧ. ಯಾರೂ ಕೂಡ ದೋಣಿಯಿಂದ ದಾಟಿದ ಮೇಲೆ ಆ ದೋಣಿ ತೊಗೊಂಡು ಹೋಗೋದಿಲ್ಲ, ತಾವು ಬಿಟ್ಟೇ ಹೋಗ್ತಾರೆ.
ಜ್ಞಾನಿಗಳು ಮಾತ್ರ ಭಗವಂತನ ಪಾದ ನೌಕೆಯನ್ನು ಅದರಿಂದ ದಾಟಿದ್ರು, ಶಿಷ್ಯರಿಗೂ ಬಿಟ್ಟರು, ತಾವು ತಗೊಂಡು ಹೋದರು. ಭಗವತ್ಪಾದ ಪೋತೋಸೌ ನಾಣ್ಯಪೋತ ಸಮೋ ಭವೇತ್. ಇದು ಬೇರೆ ದೋಣಿಯಂತೆ ಅಲ್ಲ, ಬೇರೆ ನೌಕೆಯಂತೆ ಅಲ್ಲ, ಇದು ವಿಲಕ್ಷಣ ನೌಕೆ. ವಾಮನ ಪುರಾಣದಲ್ಲಿದೆ, ಬ್ರಹ್ಮಾಂಡ ಪುರಾಣದಲ್ಲಿದೆ, ಎರಡೂ ಇದೆ. ಈ ಮಾತು ಎರಡು ಕಡೆನೂ ಬರ್ತದೆ. ಏನದು ಲೋಕ ವಿಲಕ್ಷಣ ನೌಕೆ ಅಂದರೆ, ಆ ಮೋಕ್ಷಕ್ಕೆ ಹೋಗಬೇಕಾದರೂ ಕೂಡ ಆ ಮೋಕ್ಷದಲ್ಲಿಯೂ ಕೂಡ ಈ ನೌಕೆ ಬೇಕೇ ಬೇಕಂತೆ. ಭಗವಂತನ ಪಾದ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಮೋಕ್ಷದಲ್ಲಿಯೂ ಕೂಡ. ಆದರೆ ಈ ದೋಣಿ ಬೇಕೇ ಬೇಕು. ನೀರು ದಾಟಲಿಕ್ಕೆ, ನದಿ ದಾಟಲಿಕ್ಕೆ ದೋಣಿ ಬೇಕೇ ಬೇಕು, ಬಹಳ ಮುಖ್ಯ ಅವಶ್ಯಕ. ದಾಟಿದ ಮೇಲೆ ಮುಗಿದೋಯ್ತು. ಡಾಕ್ಟ್ರ್ ಬೇಕು ಔಷಧ, ರೋಗ ವಾಸಿ ಆಗಲಿಕ್ಕೆ. ವಾಸಿ ಆದಮೇಲೆ ಮತ್ತೆ ಇನ್ನೊಂದು ಸಲ ಬಂದಾಗಬೇಕಷ್ಟೆ. ಹಾಗೆ ಇದು ಹಾಗಲ್ಲ. ಪರಮಾತ್ಮನ ಪಾದ ಅನ್ನೋ ದೋಣಿ, ನದಿ ದಾಟಲಿಕ್ಕೆ ದೋಣಿ ಎಷ್ಟು ಅವಶ್ಯಕವೋ ಸಂಸಾರ ಸಾಗರ ದಾಟಲಿಕ್ಕೆ ಅಷ್ಟೇ ಅವಶ್ಯಕ. ಆಮೇಲೆ ಇದರ ಕೆಲಸ ಮುಗಿತು ಅಂತ ಬಿಟ್ಟು ಹೋಗೋ ಹಾಗಿಲ್ಲ, ಅದನ್ನು ಹಿಡ್ಕೊಂಡೇ ಇರಬೇಕು ಅಲ್ಲಿಯೂ ಕೂಡ. ಆದ್ದರಿಂದ ವಿಲಕ್ಷಣವಾದ ದೋಣಿ. ತಾವೂ ಆ ಪಾದವನ್ನು ಅವಲಂಬಿಸಿಕೊಂಡು ಆ ಪಾದದ ತತ್ವವನ್ನು ಶಿಷ್ಯರಿಗೂ ಕೂಡ ಹೇಳಿ ಜ್ಞಾನಿಗಳು ಮೋಕ್ಷಕ್ಕೆ ಹೋಗ್ತಾರೆ. ಹೀಗೆ ಸಂಸಾರ ಸಾಗರ ದಾಟುವ ದೋಣಿ, ತೊಗೊಂಡು ಹೋಗ್ತಕ್ಕಂಥ ದೋಣಿ ಭಗವಂತನ ಪಾದ ಅನ್ನುವಂಥ ದೋಣಿ. ಆ ದೋಣಿಯಿಂದ ದಾಟಿ ಆ ದೋಣಿಯನ್ನು ಅವಲಂಬಿಸಿಕೊಂಡು ಅದರಲ್ಲೇ ಇರ್ತಕ್ಕಂಥವ್ರು ಮೋಕ್ಷದಲ್ಲಿಯೂ ಕೂಡ. ಅಂಥ ದೋಣಿ ಪರಮಾತ್ಮನ ಪಾದ ಅಂತ ಸ್ತೋತ್ರ ಮಾಡ್ತಾರೆ. ಗರ್ಭಸ್ತುತಿಯಲ್ಲಿ ಬರ್ತಕ್ಕಂಥದ್ದು. ಹೀಗೆ ಪ್ರಸಿದ್ಧವಾಗಿರ್ತಕ್ಕಂಥ ಸ್ತೋತ್ರಗಳು ಇದೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ, ಅದು ಬಹಳ 10 ಸತ್ಯ ಶಬ್ದ ಇದೆ. ಭಗವಂತ ಸತ್ಯವ್ರತ ಅಂದರೆ ಏನಾದರೂ ವ್ರತ ಇದೆ ಭಗವಂತನಿಗೆ, ಅದು ಸತ್ಯವಾಗಿ ನಡೆಸ್ತಾನೆ. ಏನು ಪರಮಾತ್ಮನ ವ್ರತ? ಭಕ್ತರನ್ನು, ಶರಣಾಗತವಾದ ಭಕ್ತರಿಗೆ ಅಭಯ ಪ್ರದಾನ ಮಾಡ್ತೇನೆ, ಅದು ಸತ್ಯವ್ರತ. ಸತ್ಯಪರಂ, ಸತ್ಯವಾದ ಜಗತ್ತಿಗೆ ಪಾಲಕ. ಸತ್ಯವಾದ ಅಂದರೆ ಸಜ್ಜನರಿಗೆ ಜ್ಞಾನಾನಂದವನ್ನು ಕೊಡ್ತಕ್ಕಂಥವನು. ತ್ರಿಸತ್ಯಂ, 3 ವೇದದಲ್ಲಿ ಪ್ರತಿಪಾದ್ಯ. ಹೀಗೆ ಅನೇಕ ಬಾರಿ ಸತ್ಯ ಶಬ್ದಗಳಿಂದ ಘಟಿತವಾದಂತಹ ಸ್ತೋತ್ರ. ಕೇಶಿ ಅಂತ ಒಬ್ಬ ಕುದುರೆ ರೂಪದಿಂದ ದಾನವ ಬಂದ. ಅವನನ್ನು ವಧೆ ಮಾಡಿದಾಗ ನಾರದರು ಬಂದು ಸ್ತೋತ್ರ ಮಾಡ್ತಾರೆ ಕೃಷ್ಣನನ್ನು. ಕೇಶಿ ದಾನವನನ್ನು ವಧೆ ಮಾಡಿ ನೀನು ಕೇಶವನಾಗಿದ್ದಿ, ಕೇಶಿ ವಧೆ ಮಾಡಿದ್ರಿಂದ ಕೇಶವ, ನಮೋ ನಮಃ ಅಂತ ಸ್ತೋತ್ರ ಮಾಡುವಾಗ ಈ ಶ್ಲೋಕ. ತ್ವಾಂ ಈಶ್ವರಂ, ಜಗದೊಡೆಯನಾದ ನಿನ್ನನ್ನು ನಮಸ್ಕಾರ ಮಾಡ್ತೇನೆ. ಸ್ವಾಶ್ರಯಂ, ನಿನಗೆ ಆಶ್ರಯದಾತ ಬೇರೊಬ್ಬ ಇಲ್ಲ, ನಿನಗೆ ನೀನೇ ಆಶ್ರಯ, ಸ್ವಾವಲಂಬಿ. ಸಮಸ್ತ ನಾನಾ ರೀತಿಯಾದ ಪ್ರಪಂಚವನ್ನು ನಿನ್ನ ಮಾಯೆಯಿಂದ ನೀನು ಸೃಷ್ಟಿ ಮಾಡಿದ್ದಿ. ಆತ್ಮ ಮಾಯೆಯ ವಿನಿರ್ಮಿತ ಅಶೇಷ ವಿಶೇಷ ಕಲ್ಪನಂ. ಮಾಯಾ ಅಂದರೆ ಇಲ್ಲಿ ಇಚ್ಛಾ ಅಂತ ಅರ್ಥ. ಮಾಯಾ ಅಂದರೆ ಇಚ್ಛಾ. ಐಂದ್ರಜಾಲಿಕೆ ಹೇಗೆ ತನ್ನ ಮಾಯಾವಿದ್ಯೆಯಿಂದ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ, ಆ ರೀತಿ ಅಂತ ಅರ್ಥ ಇಟ್ಕೊಳ್ಬಾರ್ದು. ಮಾಯಾ ಶಬ್ದಕ್ಕೆ ಅನೇಕ ಅರ್ಥ ಇದೆ. ವ್ಯಾಸರು ಮೋಹಕ್ಕೋಸ್ಕರವಾಗಿ ಈ ಥರ ಬರೆದಿರ್ತಾರೆ. ಆತ್ಮಮಾಯೆಯ ಅಂದರೆ ಆತ್ಮನ ಇಚ್ಛೆ, ನಿನ್ನ ಸ್ವಂತ ಇಚ್ಛೆಯಿಂದ ನಾನಾ ವಿಧವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದೀವಿ. ಒಂದಿದ್ದಾಗಿ ಇನ್ನೊಂದಿಲ್ಲ, ಒಂದಿದ್ದಾಗಿ ಇನ್ನೊಂದಿಲ್ಲ. ವಿಲಕ್ಷಣ ವಿಲಕ್ಷಣ ಸ್ವಭಾವಗಳನ್ನು ನೋಡ್ತಾ ಇದ್ದೇವೆ. ಗಿಡ ಮರಗಳಲ್ಲಿ, ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಪಶುಗಳಲ್ಲಿ ಎಷ್ಟು ವೈಲಕ್ಷಣ್ಯ. ಕ್ರೀಡಾರ್ಥಂ, ಇದೆಲ್ಲ ಯಾಕೆ ಮಾಡಿದ್ದಿ ನೀನು? ಕ್ರೀಡಾರ್ಥಂ, ನಿನ್ನ ಕ್ರೀಡೆ, ಅಷ್ಟು ಕ್ರೀಡೆ, ಮತ್ತಿನ್ನೇನಿಲ್ಲ. ನಿನಗೇನು ಈ ಪ್ರಪಂಚದಿಂದ ಸಾಧನೆ ಮಾಡಿ ಫಲ ಪಡಿಬೇಕಾಗಿಲ್ಲ. ಕ್ರೀಡಾರ್ಥಂ ಆದ್ಯಂತ ಅಂತ ಸಂಬೋಧನೆ. ಆದ್ಯಂತ, ಆದ್ಯಂತ ಅಂದರೆ ಅರ್ಥ ಆಗೋದಿಲ್ಲ. ಆದಿ ಅಂತ ಇಷ್ಟೇ ಇದೆ. ಆದ್ಯಂತ ಮನುಷ್ಯ ವಿಗ್ರಹಂ, ಮನುಷ್ಯ ರೂಪ ತಾಳಿದಂಥ ನಿನ್ನನ್ನು ನತೋಸ್ಮಿ ಧುರ್ಯಂ ಯದು ವೃಷ್ಣಿ ಸಾತ್ವತಾಂ. ಯಾದವರು, ವೃಷ್ಣಿಗಳು, ಸಾತ್ವತರು ಅಂತ 3 ಗುಂಪು. ಆ 3 ಗುಂಪಿನವರಿಗೆ ನೀನು ನೇತಾರನಾಗಿದ್ದಿ. ಧುರ್ಯಂ ಯದು ವೃಷ್ಣಿ ಸಾತ್ವತಾಂ ನತೋಸ್ಮಿ. ಎಲ್ಲ ಅರ್ಥ ಆಗ್ತದೆ. ನಮಗಿಲ್ಲಿ ಕನ್ಫ್ಯೂಸ್ ಮಾಡೋದು ಮಾಯಾ ಶಬ್ದ, ಅರ್ಥ ಆಗದೇ ಇರೋದು ಆದ್ಯಂತ ಶಬ್ದ. ಇದು ಅರ್ಥ ಆಗ್ತದೆ. ಮಾಯಾ ಅಂದರೆ ಅಪಾರ್ಥ ಆಗ್ತದೆ. ಮಾಯಾ ಅಂದರೆ ಇಚ್ಛೆ ಅಂತ ಅರ್ಥ ಮಾಡ್ಕೋಬೇಕು. ಆದ್ಯಂತ ಅಂತ ಸಂಬೋಧನೆ ಮಾಡಿದರು, ಏನು ಅಂತ ಗೊತ್ತಾಗೋದಿಲ್ಲ. ಆದ್ಯಂತ ಅಂದರೆ ಮಧ್ವಾಚಾರ್ಯ ಬರೀತಾರೆ, ಬೇರೆಯವರೆಲ್ಲ ಏನೇನೋ ಮಾಡಿದರು, ಪಾಠನೇ ಬದಲಾಯಿಸ್ಕೊಂಡ್ಬಿಟ್ರು. ಆ ಜಾಗದಲ್ಲಿ ಇನ್ನೇನೋ ಶಬ್ದ ಹಾಕಿ ಆದ್ಯಂತ ಅಂದರೆ ಆದಿ ಅಂತ ಅಂತ ಉಂಟು. ಇಲ್ಲಿ ಆದಿ ಅಂದರೆ ರಾಕ್ಷಸರು, ಆದಿ ಅಂದರೆ ರಾಕ್ಷಸರು, ಅಂತ ಅಂದರೆ ಸಂಹಾರ. ರಾಕ್ಷಸ ಸಂಹಾರಕನಾದ ಕೃಷ್ಣನೇ ಅಂತ ಅರ್ಥ. ಯಾಕೆ ಕೇಶಿ ಎನ್ನುವ ಅಸುರನನ್ನು ವಧೆ ಮಾಡಿದ್ದ, ಆದ್ದರಿಂದ ಆದ್ಯಂತ ಅಂತ ಆ ಸಂದರ್ಭದಲ್ಲಿ ಉಚಿತವಾದ ಸಂಬೋಧನೆ ಮಾಡಿದ್ದಾರೆ. ಆದಿ ಅಂದರೆ ರಾಕ್ಷಸರು ಯಾಕೆ? ಅಂತ ಅಂದರೆ ನಾಶ ಅಂತ ಅರ್ಥ ಉಂಟು. ಅಂತ ಅಂದರೆ ಆದಿ ಅಂದರೆ ಆರಂಭದ್ದು ಅಂತ ಅರ್ಥ. ರಾಕ್ಷಸರು ಅನ್ನೋ ಅರ್ಥ ಹೇಗೆ ಬರ್ತದೆ ಅಂದರೆ ಆದಿ ಅಂದರೆ ಅಧಭಕ್ಷಣ, ತಿನ್ನುವವರು ಅಂತ ಅರ್ಥ. ಆದಿ ಅಂದರೆ ಎಲ್ಲರೂ ತಿಂತಾರೆ, ಅವ್ರನ್ನೆಲ್ಲ ನಾಶ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಮನುಷ್ಯರನ್ನೇ ತಿಂತಕ್ಕಂಥವ್ರು ಇದ್ದಾರಲ್ಲ, ಅವರಿಗೆ ಆದಿ ಅಂತ ಹೆಸರು.
ಮನುಷ್ಯರನ್ನೇ ತಿನ್ನತಕ್ಕಂಥದ್ದಾದ್ದರಿಂದ ಅದೊಂದು ಅಸಾಧಾರಣ ಶಬ್ದ ಅದು. ಆದಿ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ಏನೇನೋ ತಿಂದಿಗೆ ರಾವಣ ಅಂತ ಶಬ್ದ ಇದೆ ಸಂಸ್ಕೃತದಲ್ಲಿ. ರಾವಣ ಅಂತ ಹೆಸರಲ್ಲ ಅದು, ಆ್ಯಕ್ಚುಲಿ ಪಾಚಕ ಅಂತಿದ್ದ ಹಾಗೆ. ಪಾಚಕ ಅಂತ ಹೆಸರಿಡೋದಿಲ್ಲ, ಅದು ಒಂದು ಆ ಜಾಬ್, ಅದು ಒಂದು ಕೆಲಸದ ಸೂಚನೆ ಮಾಡ್ತಕ್ಕಂಥ ಶಬ್ದ. ಹಾಗೆ ರಾವಣ ಅಂತ ಒಂದು ಹೆಸರಲ್ಲ ಅದು ಆ್ಯಕ್ಚುಲಿ. ಮತ್ತೇನು ರಾವಣ ಅಂದರೆ ಅಳುವವರು ಅಂತ ಅರ್ಥ. ರೌತಿ ಇತಿ ರಾವಣ, ಅಳುವವರಿಗೆ ರಾವಣ ಅಂತ ಕರೀತಾರೆ. ಅಸಾಧಾರಣವಾಗಿ ಹತ್ತವನು ಅಂದರೆ ಆ ರಾವಣ, ಅವನಷ್ಟು ಹತ್ತವ್ರು ಯಾರೂ ಇಲ್ಲ. ಕೈಲಾಸ ಪರ್ವತನೇ ಕಿತ್ತಿಬಿಡಬೇಕು ಅಂತ ಹೊರಟವನು, ಯಾಕೆ ಲಂಕೆಯಲ್ಲಿ ತಂದಿಟ್ಟುಕೊಳ್ಳೋಣ ಅಂತ. ಏನು ಎಲ್ಲಿ ಅಪರೂಪದ ವಸ್ತು ಇದ್ದರೂ ಅದು ಲಂಕೆಯಲ್ಲಿರಬೇಕು, ಅವನ ಕ್ರಮ ಹಾಗೆ. ಬೆಳ್ಳಿ ಪರ್ವತ, ಕೈಲಾಸ ಬೆಳ್ಳಿ ಪರ್ವತ, ಅದನ್ನು ಲಂಕೆಯಲ್ಲಿ ತಂದಿಟ್ಟುಕೊಳ್ಳೋಣ ಅಂತ ಹೋಗಿ ಕೈಲಾಸಕ್ಕೆ ಹೋಗಿ 20 ಕೈಗಳನ್ನು ಅದರ ಅಡಿಗೆ ಹಾಕಿದನಂತೆ. ಹಾಕಿ ಸ್ವಲ್ಪ ಎತ್ತಿದ ಕೂಡಲೇ ಅಲ್ಲಿ ಭೂಕಂಪ ಆದಾಗ ಆಯಿತು. ಮೇಲೆ ಪಾರ್ವತಿ ರುದ್ರ ಎಲ್ಲ ಇದ್ದರು. ಇದೇನಿದು ಭೂಕಂಪ ಆಗ್ತದೆ ಅಂತನ್ನುವ ಗೊತ್ತಾಯಿತು ರುದ್ರದೇವರಿಗೆ. ರಾವಣ ಅಡಿ ಕೈ ಹಾಕಿದ್ದಾನೆ ಅಂತ ಗಟ್ಟಿ ಕಾಲೂರಿದ್ರಂತೆ. 20 ಕೈ ಕೆಳಗೆ, ಪರ್ವತ ಗಟ್ಟಿ ಕೂತ್ಕೊಂಡ್ಬಿಡ್ತು. ಏನು ಮಾಡಿದರೂ ರುದ್ರದೇವರು ಕಾಲು ಸಡ್ಲ ಮಾಡಲೇ ಇಲ್ಲ, ಕೈ ಹೊರಗೆ ಬರಲೇ ಇಲ್ಲ. 20 ಕೈ ಬೆಟ್ಟದ ಕೆಳಗಡೆ ಹಾಕಿ ಕೈಲಾಸದ ಕೆಳಗೆ ಹಾಕಿ ಅಳ್ಳಿಕ್ಕೆ ಶುರು ಮಾಡಿದ್ದಂತೆ. ಅಷ್ಟು ಅಳು ಬರುವಷ್ಟು ಒತ್ತಿದ್ದಾರೆ. ಹಾಗೆ ಹತ್ತು ಎಷ್ಟೋ 100 ವರ್ಷ ಹತ್ತು ಮೇಲೆ ರುದ್ರದೇವರು ಸ್ವಲ್ಪ ಕಾಲು ಸಡ್ಲು ಮಾಡಿದ್ರಂತೆ, ಕೈ ತಕ್ಕೊಂಡ. ಅವತ್ತಿನಿಂದ ಅವನಿಗೆ ರಾವಣ ಅಂತ ಹೆಸರು.